ಏನು ಮಾಡ್ತಿದ್ದೀರಾ? ಊಟ ಆಯಿತಾ? ಏನು ಹಿಂಗೆ ಮುಚ್ಚಿಗೆ ಕೂತಿದ್ದಾಳೆ ಅಂತ ನೋಡ್ತಿದ್ದೀರಾ? ನಿನ್ನೆ ಹಾಸನಿಗೆ ಹೋಗಿದ್ದೆ, ಅತ್ತೆ ಮನೆಗಂತ ಹೋಗಿದ್ದೆ. ನೈಟು ಕೆಲಸ ಮುಗಿಸ್ಕೊಂಡು ಹೋಗೋದು 9:30 ಆಯಿತು. ಈ ಗಾಡೀಲಿ ಹೋಗಿದ್ದಕ್ಕೋ ಏನೋ ಗೊತ್ತಿಲ್ಲ, ಕೋಲ್ಡ್ ಬೇರೆ ಜಾಸ್ತಿ ಆಯಿತು. ಇನ್ನು ನೈಟ್ ಇಡೀ ನಿದ್ದೆನೇ ಇಲ್ಲ. ಅದೇ ನಮ್ಮ ಅಕ್ಕನ ಮಗು ಮಲಗ್ತಾನೆ, ಚಿಕ್ಕವನಲ್ವ, ಹೋಗಿ ಎದ್ದು ಹಾಲು ಕುಡಿಯೋಕೆ ಕಳ್ತಾನೆ ಅಂದ್ಬಿಟ್ಟು ಲೈಟ್ ಆನಲ್ಲೇ ಬಿಟ್ಟಿದ್ರು. ನನಗೆ ಲೈಟ್ ಇದ್ದರೆ ಬೆಳಕಿದ್ರೆ ನಿದ್ದೆನೇ ಬರೋಲ್ಲ. ನೈಟು ತಲೆನೋವು ಶುರು ಆಗಿಬಿಡುತ್ತೆ ನನಗೆ. 3 ಜಾಗ ಚೇಂಜ್ ಮಾಡಿದೆ ರಾತ್ರಿಯಲ್ಲಿ, ನಿದ್ದೆನೇ ಬರಲಿಲ್ಲ. ಸಾಕಪ್ಪ ಜೀವನ ಅನ್ನಿಸ್ಬಿಡ್ತು ಇವತ್ತು. ಅಂತರ್ಗೂ ಕೆಲಸಕ್ಕೆ ರಜನೆ ಆಗೋಯಿತು. ಕೆಲಸಕ್ಕೆ ಹೋಗೋಕ್ಕೆ ಆಗಲಿಲ್ಲ. ಮೈ ನೋವು, ಜ್ವರ. ಅಲ್ಲಿಂದ ಬಂದು ಮಧ್ಯಾಹ್ನ ಒಂದು ಮಾತ್ರೆ ಕೊಡೋದು ಮಲಗಿದ್ದೆ. ಸಾಯಂಕಾಲ 6:30 ಮತ್ತೆ. ನನ್ನ ಮಗ ಇವಾಗ ಏನು ಮಾಡಿಕೊಟ್ಟಿದ್ದಾನೆ ಗೊತ್ತಾ ನನಗೆ? ಅಡುಗೆ ಮಾಡ್ಕೊಡ್ತಾರೆ, ಯಾರು ಇಲ್ಲ, ಕೊಡ್ಗಾರ ಮಾಡಿ ಅನ್ನ ಮಾಡಿರ್ತವನೆ. ಕುಡಿದ್ಬಿಟ್ಟು ಮಲ್ಕೊಳ್ಳಮ್ಮ ಮಾತ್ರೆನ ಅಂತ. ನನಗೊಬ್ರಿಗೆ ಕೆಟ್ಟ ಅಭ್ಯಾಸ ಏನಪ್ಪ ಅಂತಂದರೆ, ಈಗಲೂ ಮಾತ್ರೆ ಕುಡಿಯೋದು, ಇಂಜೆಕ್ಷನ್ ಅದು ನನಗೆ ಆಗೋದೇ ಇಲ್ಲ. ಮುದ್ದೆ ಒಳಗೆ ಹಾಕ್ಕೊಂಡು ನುಂಗ್ತೀನಿ ಮಾತ್ರೆನ. ಇವತ್ತು ಮುದ್ದೆ ಮಾಡ್ಕೊಳ್ಳೋಕ್ಕೂ ಹಿಟ್ಟಿರಲಿಲ್ಲ ಅಂದ್ಬಿಟ್ಟು ಮುದ್ದೆ ಮಾಡಿಲ್ಲ. ಅದಕ್ಕೆ ಸಣ್ಣಕ್ಕೆ ಹಾಕ್ಬಿಡಕ್ಕಲ್ಲಪ್ಪ, ಸೊಸೈಟಿ ಅಕ್ಕಿನೇ ಹಾಕು, ಅನ್ನ ಮಾಡು ಅಂತ ಹೇಳಿದ್ದೀನಿ. ಅನ್ನ ಮಾಡಿ ಚಟ್ನಿ ಮಾಡಿಕೊಟ್ಟು ನೀವು ನೋಡ್ತೀರಾ? ಗುಡಿಗಾರ ಮಾಡಿಟ್ಟವನೇ ಶೀತಕ್ಕೆ ಕೆಮ್ಮಿಗೆ. ಹೇಳ್ಕೊಟ್ಟೆ ಅವನಿಗೆ ಹೆಂಗೆ ಮಾಡೋದು ಅಂತ. ನಾನು ಮಲಗಿದ್ದೆ, ಕಣ್ಣು ಸ್ವಲ್ಪ ಊದಿ ಕಡಿಮೆ ಆಗಿದ್ದೆ. ಬೆಳಗ್ಗೆಯಿಂದ ಸಿಕ್ಕಾಬಿಟ್ಟೆ ಊದಿತ್ತು. ಶೀತ, ಮಾತಾಡೋಕೆ ಧ್ವನಿನೇ ಬರ್ತಿರಲಿಲ್ಲ. ತಲೆ ಬಾರದಂಗೆ ಆಗ್ಬಿಡ್ತು ನನಗೆ. ಆಗಲೇ ಇಲ್ಲ ಮಾತ್ರೆ. ಆಸ್ಪತ್ರೆ ಅಂದರೆ ನನಗೆ ಮೊದಲೇ ಆಗೋಲ್ಲ. ಚಟ್ನಿ ಮಾಡಿ ಮಾತ್ರೆ ಕುಡಿದು ಮಲ್ಕೊಳ್ಳೋಣ, ಮತ್ತೆ ಸ್ವಲ್ಪ ಸರಿಯಾಗ್ಬೋದು ಅಂತ. ಈಗ ಸ್ವಲ್ಪ ಕಮ್ಮಿ ಆಗಿದೆ. ತಲೆಭಾರ ಇನ್ನೂ ಕಮ್ಮಿ ಆಗಿಲ್ಲ. ಸ್ವಂತ ನೋವು, ಜ್ವರ ಸ್ವಲ್ಪ ಕಮ್ಮಿ ಆಗಿದೆ ಅಷ್ಟೇ. ಕೋಲ್ಡ್ ಕಮ್ಮಿ ಆಗಿಲ್ಲ, ತಲೆನೋವು ಕಮ್ಮಿ ಆಗಿಲ್ಲ. ಅದಕ್ಕೆ ಈಗ ಸಣ್ಣ ಅಕ್ಕಿ ಬಿಟ್ಟು ಸೊಸೈಟಿ ಅಕ್ಕಿ ಅನ್ನನ ಸ್ವಲ್ಪ ಮೆತ್ತು ಮಾಡು ಮಗನೇ ಅಂತ ಹೇಳಿ. ಯಾರೆಲ್ಲ ಹಿಂಗೆ ತಿಂತೀರಾ? ಹುಷಾರಿಲ್ಲ ಅಂತಂದರೆ ನನಗೆ ನೀವೇನಾರು ನನಗೆ ಹುಷಾರಿಲ್ಲ ಅಂತ ಅಂದ್ರೂ ಅಂದಿಲ್ಲ ಅಂತಂದ್ರೂ ಬರೀ ಅನ್ನ ಊಟ ಮಾಡೋದಾದರೆ ಸಣ್ಣ ಅಕ್ಕಿ ಅನ್ನ ನನಗೆ ಇಷ್ಟನೇ ಆಗಲ್ಲ. ಇನ್ನು ಬೇಕಾದ್ರೆ ತಿಂಡಿಗಾದರೆ ಸಣ್ಣ ಅಕ್ಕಿ ಅನ್ನ ತಿಂತೀನಿ. ಈಗ ಸೊಸೈಟಿ ಅಕ್ಕಿ ಅಷ್ಟು ಹುಡಿ ಬರೋಲ್ಲಪ್ಪ. ನಾವು ಏನಾರು ಮಾಡಬೇಕಾದ್ರೆ ಮೊಸರು ಅನ್ನಕ್ಕೆ ಮಾತ್ರ ಚೆನ್ನಾಗುತ್ತೆ, ಇಡ್ಲಿ ದೋಸೆಗೆ ಚೆನ್ನಾಗುತ್ತೆ. ಅಷ್ಟು ಬಿಟ್ಟರೆ ರೈಸ್ ಐಟಮಿಗಾದರೆ ಅಷ್ಟು ಚೆನ್ನಾಗಿರಲ್ಲ. ನನಗೆ ಹಿಂಗೆ ತಿನ್ನೋದು ಅಂದರೆ ಊಟಕ್ಕೆ ಬೆಸ್ಟ್, ನನಗೆ ಬೆಸ್ಟು ಅನ್ಸೋದು ಅಂದರೆ ನಮ್ಮ ಸ್ಟೋರ್ ಅಕ್ಕಿನೇ. ಇಲ್ಲಾಂದರೆ ಗದ್ದೆ ಅಕ್ಕಿ ತಂದಿಲ್ಲ ಅಮ್ಮನ ಮನೆಯಿಂದ. ಸ್ಟೋರ್ ಅಕ್ಕಿ